ಪ್ಯಾನ್ ಇಂಡಿಯಾ ಅನ್ನೋದು ಈ ಕಾಂತಾರ ಹಂಗೆ ತಾನೇ ಆಯ್ತು. ಕಾಂತಾರನು ಅವ್ರು ಒಂದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ರು, ಎಲ್ಲ ಲ್ಯಾಂಗ್ವೇಜ್ ಡಬ್ಬಿಂಗ್ ಮಾಡಿ ಇಟ್ಕೊಂಡಿದ್ರು ಅಲ್ವಾ. ನೋಡೋಣ. ಇಲ್ಲಿ ಇಟ್ಟಾಗಿ ಒಳ್ಳೆ ಅವ್ರು ಅಂದ್ಕೊಂಡಂಗೆ ರೆಸ್ಪಾನ್ಸ್ ಬಂದ ತಕ್ಷಣ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿದ್ರು. KGF ಕತೆ ಬೇರೆ. KGF ಅವ್ರಿಗೆ ಅವರು ಆ ಸಿನಿಮಾನೇ ತುಂಬಾ ದೊಡ್ಡ ಸ್ಕೇಲಲ್ಲಿ ಮಾಡಿದ್ರು. ಪ್ರೊಡಕ್ಷನ್ ಕಾಸ್ಟೇ ತುಂಬಾ ದೊಡ್ಡದಾಗಿತ್ತು. ಆಮೇಲೆ ಅವ್ರಿಗೆ ಎಂಟೈರ್ ಇಂಡಿಯಾ ಹೋಗಿ ಮಾರ್ಕೆಟಿಂಗ್ ಮಾಡೋ ಅಷ್ಟು ಅವ್ರ ಹತ್ರ ಇತ್ತು, ಬಜೆಟ್ ಇತ್ತು, ಅವ್ರ ಹತ್ರ ಬ್ಯಾಕಪ್ ಇತ್ತು. ಅವ್ರ ಪ್ರೊಡ್ಯೂಸರ್ ಅಷ್ಟು ಸ್ಟ್ರಾಂಗ್ ಆಗಿದ್ರು. ಯಶ್ ಅನ್ನೋ ಒಬ್ಬ ಹೀರೋ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟಿದ್ದ. ಅವನೇ ಮುಂದೆ ನಿಂತು ಎಲ್ಲಾದ್ರೂ ಮಾಡೋ ಜವಾಬ್ದಾರಿ ತಗೊಂಡಿದ್ದ. ಸೊ ಅದ್ರಲ್ಲಿ ಏನು ತಪ್ಪಿಲ್ಲ. ಪ್ಯಾನ್ ಇಂಡಿಯಾ ಹಿಂದೆ ಹೋಗ್ಬೇಡಿ, ಎಲ್ಲ ಕೂತ್ಕೊಂಡು ಸುಮ್ಮನೆ ಕೆಲ್ಸಕ್ಕೆ ಬರ್ದಲ್ಲ ಯಾರು ಮಾತಾಡೋದಷ್ಟೇ. ಕೆಲಸ ಮಾಡೋರಿಗೆ ಏನು ಮಾಡಬೇಕು, ಏನು ಮಾಡಿದ್ರೆ ವರ್ಕ್ ಆಗುತ್ತೆ ಇದೆಲ್ಲ ಗೊತ್ತು. ಈ ಸಿನಿಮಾ ಮಾಡ್ದಲ್ಲೇ ಇರೋರು ಅಷ್ಟೇ ಕೂತ್ಕೊಂಡು ಇವೆಲ್ಲ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಅನ್ನೋದು. ಆಮೇಲೆ ಈ ಕೆಲಸ ಇಲ್ದೆಲ್ಲರೂ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ಹಾಕೋದಷ್ಟೇ. ಅವ್ರಿಗೆ ರಿಯಲ್ ಪ್ರಾಬ್ಲಮ್ಸ್ ಏನು ಅನ್ನೋದು ಗೊತ್ತಿಲ್ಲ. ಸಿನಿಮಾ ಮಾರ್ಕೆಟಿಂಗ್ ಹೆಂಗಾಗುತ್ತೆ, ಒಬ್ಬ ಪ್ರೊಡ್ಯೂಸರ್ ಹೆಂಗೆ ಸೇಫ್ ಆಗ್ತಾನೆ, ಆ ಸಿನಿಮಾಗಳನ್ನ ನಾವು ಒಂದು ಡಿಜಿಟಲ್ ಆಗಲಿ ಸ್ಯಾಟಲೈಟ್ ಆಗಲಿ ಅವನ್ನೆಲ್ಲ ನಾವು ಮಾರಾಟ ಮಾಡಬೇಕು ಅಂದಾಗ ಅದಕ್ಕೆಲ್ಲ ಏನೇನು ಬೇಕಾಗುತ್ತೆ ಅನ್ನೋದು ಸಿನಿಮಾ ಮಾಡೋರ್ಗೆ ಅಷ್ಟೇ ಗೊತ್ತಿರೋದು.